ಸಚಿವ ಜಮೀರ್ ಅಹ್ಮದ್ ಖಾನ್ ಸಿಎಂ ಒತ್ತಡಕ್ಕೆ ಮಣಿದು ದಾವಣಗೆರೆಗೆ ಬಂದ್ರಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸಿಎಂ ಒತ್ತಡಕ್ಕೆ ಮಣಿದು ದಾವಣಗೆರೆಗೆ ಬಂದ್ರಾ ಜಮೀರ್? ದಾವಣಗೆರೆಯಲ್ಲಿ ರೆಬಲ್ ಆಗಿದ್ದ ಮುಸ್ಲಿಂ ಮುಖಂಡರು ಸಿಎಂ ಪ್ರಚಾರದ ವೇಳೆಯೂ ಜಮೀರ್ ಹೆಸರು ಸದ್ದು. ಜಮೀರ್ ಬರ್ತಾರೆ ತಡೀರಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯ. ಸಿದ್ದು ಮಾತಿನಂತೆ ಇಂದು ದಾವಣಗೆರೆಯಲ್ಲಿ ಜಮೀರ್. ಸಿಎಂ ಹೇಳಿದ್ದಕ್ಕೆ ದಾವಣಗೆರೆಗೆ ಬಂದಿದ್ದೇನೆ ಎಂದ ಸಚಿವ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಮಾತಿನ ಒಳ ಅರ್ಥವೇನು ಹಾಗಾದ್ರೆ? ಸಿಎಂ ಹೇಳಿದ್ದಕ್ಕೆ ಮಾತ್ರ ಜಮೀರ್ ದಾವಣಗೆರೆಗೆ ಬಂದ್ರ? ಸಿಎಂ ಹೇಳ್ತಿದ್ರೆ ದಾವಣಗೆರೆ ಕಡೆ ಮುಖ ಮಾಡ್ತಿರ್ಲಿಲ್ವಾ ಜಮೀರ್ ಅಹ್ಮದ್ ಖಾನ್? ಕೇರಳದಲ್ಲಿ ಸ್ಟಾರ್ ಪ್ರಚಾರಕನಾಗಿದ್ದೇನೆ ಎಂದ ಜಮೀರ್. ರಾಜ್ಯದ ಉಪಸಮರಕ್ಕಿಂತ ಕೇರಳನೇ ಇಂಪಾರ್ಟೆಂಟ್ ಆಯ್ತಾ? ಸಾಕಷ್ಟು ಪ್ರಶ್ನೆಗಳು ಜಮೀರ್ ಅಹ್ಮದ್ ಖಾನ್ ಅವರ ಈ ಒಂದು ಮಾತಿನಿಂದ ಹುಟ್ಕೊಂಡಿದೆ. ಸಿಎಂ ಅವರು ಹೇಳಿದ್ರು, ಅದಕ್ಕೆ ದಾವಣಗೆರೆಗೆ ಬಂದಿದ್ದೇನೆ ಅನ್ನುವಂತಹ ಮಾತು. ಹಾಗಾದ್ರೆ ಇವರ ಸ್ವ ಇಚ್ಛೆಯಿಂದ ದಾವಣಗೆರೆ ಕ್ಷೇತ್ರಕ್ಕೆ ಬರುವಂತಹ ಮನಸ್ಥಿತಿ ಇರ್ಲಿಲ್ವಾ? ಮುನಿಸು ಶಮನ ಆಗಿರ್ಲಿಲ್ವಾ? ಸಿಎಂ ಹೇಳಿದ್ದಕ್ಕೆ ಮಾತ್ರ ಇವರು ದಾವಣಗೆರೆ ಕ್ಷೇತ್ರಕ್ಕೆ ಬಂದ್ರ? ಸಾದಿಕ್ ಪೈಲ್ವಾನ್ ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಮುಗಿಲೇಳ್ತಾರೆ. ಅದಾದ್ಮೇಲೆ ಬಂಡಾಯ ಶಮನ ಆಯಿತು. ಸಿದ್ದರಾಮಯ್ಯ ಅವರು ಅವ್ರ ಜೊತೆ ಮಾತಾಡ್ತಾರೆ. ಅದಾದ್ಮೇಲೆ ಆಂತರಿಕವಾಗಿ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅಲ್ಪಸಂಖ್ಯಾತ ಸಮುದಾಯದಿಂದ ಮಾತುಗಳು ಕೇಳಿ ಬರ್ತಾವೆ. ಅಲ್ಪಸಂಖ್ಯಾತ ಮುಖಂಡರು ಮಧ್ಯೆನೂ ಕೂಡ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತವೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಪ್ರಚಾರದ ವೇಳೆಯೂ ಕೂಡ ಸಿಎಂಗೆ ಜಮೀರ್ ಜಮೀರ್ ಅಂತ ಕೂಗುಗಳು ಕೇಳಿಸ್ತವೆ. ಅಂತ ಸಂದರ್ಭದಲ್ಲಿ ಹೇಳ್ತಾರೆ, ಜಮೀರ್ ಅವರು ಬರ್ತಾರೆ, ಸ್ವಲ್ಪ ವೇಟ್ ಮಾಡಿ ಅನ್ನುವಂಥ ಮಾತುಗಳನ್ನ ಹೇಳಿರ್ತಾರೆ. ಈಗ ಇವತ್ತು ಸಚಿವ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಪ್ರಚಾರದಲ್ಲಿದ್ದಾರೆ. ಹಾಗಾದ್ರೆ ಸಿಎಂ ಮಾತಿಗೆ ಬಂದ್ರ ಜಮೀರ್ ಅಹ್ಮದ್ ಖಾನ್? ಇಲ್ಲ ಅಂದ್ರೆ ಕ್ಷೇತ್ರಕ್ಕೆ ಪ್ರಚಾರಕ್ಕಾಗಿ ಬರ್ತಾ ಇರ್ಲಿಲ್ವಾ? 22% ಅಲ್ಪಸಂಖ್ಯಾತ, 22 to 25% ಅಲ್ಪಸಂಖ್ಯಾತ ಮತಗಳಿರುವಂಥದ್ದು ದಾವಣಗೆರೆ ಕ್ಷೇತ್ರದಲ್ಲಿ. ಒಂದು ವೇಳೆ ಅಲ್ಪಸಂಖ್ಯಾತರ ಮತಗಳು ವಿಂಗಡಣೆ ಆಯಿತು ಅನ್ಕೊಳ್ಳಿ, ಬೇರೆ ಕಡೆ ಹೋಯಿತು ಅನ್ಕೊಳ್ಳಿ, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥದ್ದು. ಯಾಕಂದ್ರೆ ಇನ್ನೂ 72% ಹಿಂದೂಗಳ ಮತಗಳಿದಾವೆ ಅಲ್ಲಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲ್ಪಸಂಖ್ಯಾತರ ಓಲೈಕೆ ತುಂಬಾ ಇಂಪಾರ್ಟೆಂಟು ಕಾಂಗ್ರೆಸ್ಗೆ. ಅಹಿಂದ ಪಕ್ಷ, ಅಹಿಂದ ನಾಯಕ ಅನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು. ಬಟ್ ಈ ಬಾರಿಯ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಆದಂತ ಈ ಒಂದು ಭಿನ್ನಾಭಿಪ್ರಾಯ ಏನಿದೆ, ಇಲ್ಲಿ ಪಕ್ಷಕ್ಕಿಂತ ನಮಗೆ ವ್ಯಕ್ತಿ ತುಂಬಾ ಇಂಪಾರ್ಟೆಂಟು ಅನ್ನುವಂಥದ್ದನ್ನ ಅಲ್ಲಿರುವಂತಹ ಜನ ತೋರಿಸ್ಕೊಟ್ರು. ಜಮೀರ್ ಅಹ್ಮದ್ ಖಾನ್ ನಮ್ಮ ನಾಯಕ ಬೇಕು, ನಮ್ ಜಮೀರ್ ಸಾಹೇಬ್ರು ಬೇಕು ನಮಗೆ, ಅವ್ರು ಬಂದು ಮುಂದೆ ನಿಂತ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ಮತ ಚಲಾವಣೆ ಮಾಡ್ತೀವಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಸಿಎಂ ಅವರ ಮಾತಿಗೆ ಮಣಿದು ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಬಂದ್ರ? ಹಾಗಾದ್ರೆ ಗೊತ್ತಿಲ್ಲ. ಬಟ್ ಜಮೀರ್ ಅವ್ರು ಹೇಳ್ತಾರೆ, ಸಿಎಂ ಅವ್ರು ಹೇಳಿದ್ರು ಅದಕ್ಕೆ ಬಂದೆ ಅಂತ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗುವಂಥದ್ದು. ಸದ್ಯಕ್ಕೆ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ಮುನ್ನುಗ್ತಾ ಇದ್ದಾರೆ. ಸಮರ್ಥ್ಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಿದ್ರು. ಗೆಲ್ತೀಯಾ, ಡೋಂಟ್ ವರಿ ಅನ್ನುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ಜೊತೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು.